ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಆರಾಮಿದ್ದೀರಿ? ನಾನು ಈಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ಟೈಮ್ ಅಂತೂ 11 ಆಗ್ಯದ. ಹೋಳಿಗೆ ಮಾಡತ್ತಿದ್ರಿ. ಇನ್ನೂ ಹೋಳಿಗೆ ಒಂದಿಷ್ಟು ಇತ್ತು. ನಮ್ಮ ಅತ್ತೆಯವರು ಒಂದು ಸ್ವಲ್ಪ ಪಲ್ಯ ಅದು ಮಾಡಕತ್ತೀರಿ. ಇವತ್ತಿನ ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿರಿ. ಯಾಕಂದ್ರೆ ಇವತ್ತಿನ ವಿಡಿಯೋದಾಗಂತೂ ಒಳಕಲ್ ಪೂಜಿದು ಮತ್ತು ಬಳಿ ಶಾಸ್ತ್ರ, ಬಳಿ ಇಟ್ಕೊಳ್ಳೋದು ಎಲ್ಲನೂ ಬಂದಿರ್ತದೆ. ಅದಕ್ಕಾಗಿ ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ ನೋಡಿರಿ. ಈಗ ನಮ್ಮ ಅತ್ತೆಯವರಂತೂ ಪಲ್ಯ ಮಾಡತ್ತಾರೆ. ಅಂದರೆ ಎಲ್ಲರಿಗೂ ಒಂದು ಸ್ವಲ್ಪ ಏನೋ ನೈವೇದ್ಯ ಹಿಡಿದಿಲ್ಲ, ಅದಕ್ಕಾಗಿ ಉಳ್ಳಾರ್ದು ನೈವೇದ್ಯ ಹಿಡಿದಿಲ್ಲಲ್ರಿ. ಹಾಗಾಗಿ ಒಂದಿಷ್ಟು ಮಂದಿ ಯಾರು ಉಣ್ತಾರೆ ಅಂತ ಹೇಳಿ ಕೇಸಿಂದ ಪಲ್ಯ ತಾಳ್ಸಕತ್ತಿದ್ರು. ನಮ್ಮ ನೆಗಣಿಯವ್ರು ಭೀ ನೈವೇದ್ಯ ಹಿಡ್ಲಿಕತ್ತಿದ್ರಿ ಜಗಲಿ ಮೇಲೆ. ಇನ್ನೇನು ಅಲ್ಲಿ ಉಟ್ಕೊಳತ್ತಾರೆ ನೋಡ್ರಿ. ಬಳಿ ಅಂತೂ ಇದು ನೀರ್ಗಡಿಗೆ ಮಾಡಿಸಿರಿ. ನಮ್ಮ ನೆಗಣಿಯವರು ಉಡ್ಸಿದ್ರು ಮಡಚಿಡ್ಲತ್ತಾರ. ಅದ್ರಾಗ ಗಂಟಿನ ಪೂಜೆ ಮಾಡಿದ್ರಿ. ಅಂದ್ರೆ ಬಟ್ಟೆ ಗಂಟಿಂದು ಪೂಜೆ ಮಾಡಿದ್ರು. ಮದುವೆಗೆ ಲಗ್ನಕ್ಕೆ ಏನೇನು ಬೇಕೋ ಅವೆಲ್ಲ ಆಯಾರಿ ಬಟ್ಟಿಸಿ ಅದ್ರಾಗೆ ಇದ್ದುರಿ. ಅದಕ್ಕಾಗಿ ಅದೇನು ತಂದ್ರ ಪ್ಲೇಸ್ ಸಂತಿ ಮಾಡ್ಕೊಂಬಂದ್ರೆ ಬಿಚ್ಚಿದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ತುಂಬಿದ ಅಗಲ್ ಮಾಡಿ ಪೂಜೆ ಮಾಡಿ ಒಂದು 2 ಮಂದಿಗೆ ಮುತ್ತೈದೆಯರಿಗೆ ಉಣ್ಸಿರ್ತಿದ್ರು. ಜಗಲಿ ಮೇಲೆ ಅದು ಎಲ್ಲ ನೈವೇದ್ಯ ಹಿಡಿದಂತೂ ಆಗ್ಯದ್ರಿ. ಈಗ ಇನ್ನೇನು ಎಲ್ಲ ಅಡುಗೆ ಅಂತೂ ಆಗ್ಯದ್ರಿ. ನೈವೇದ್ಯ ಹಿಡ್ಲಿಕ್ಕೆ ಇನ್ನೂ ಹೋಗ್ಯಾರ. ಇನ್ನು ಎಲ್ಲರೂ ಬಳಿ ಉಟ್ಕೊಳಿದ್ದಾರೆ. ನಾವು ಇನ್ನೂ ಮನೆಯವ್ರು ಯಾರೂ ಉಟ್ಕೊಂಡಿಲ್ಲ, ಇನ್ನೂ ಉಟ್ಕೋಬೇಕು ಬಳಿ. ಈಗ ನಾನು ಜೀವ ಮಾಡುತ್ತೀವಿ. ಆರಾಮಿದೆ ಅತ್ತಿ? ಕೇಸಿಲ್ಲಕ್ಕಿ ಸಾರು ಅಲ್ಲ ಪೂಜೆ ಮಾಡಿದೆ ಅದು ನೀವು
ಮಾಡಲ ಫೋಟೋ ಮೇಕಪ್ ತಗೋದು ತೋರಿ ಎಲ್ಲರೂ ಇಲ್ಲಿ ಒಳಕಲ್ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಒಳಕಲ್ ಪೂಜೆಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ರೀ. ಗೋಧಿ ಮತ್ತು ಜೋಳ ಎಲ್ಲ ರೆಡಿ ಮಾಡಿಟ್ಟಿದ್ದೆವು. ಮತ್ತು ಪೂಜೆನೂ ಮಾಡಿದ್ದೆವು. ಮತ್ತು ಬಿಸಕಲ್ಲಿಗೆ ಒಳಗೆ ಎಲ್ಲ ಇಲ್ಲಿ ಸ್ವಾಮಿಯವರು ಲಗ್ನ ತೆಗ್ಸಿರ್ತೀವಿ ಅಂದ್ರೆ ಲಗ್ನ ತೆಗ್ಸ್ಲಿಕ್ಕೆ ಏನೇನೆಲ್ಲ ಹತ್ತು ಅಂತ ಹೇಳಿ ಕೇಸಂದು ಅದೆಲ್ಲ ಪೂಜೆ ಮಾಡಕತ್ತಿದ್ರು ಅವ್ರು ಭೀ ಒಳಗೆ. ಇಲ್ರಿ ಇದಂದ ಅದ ನೋಡಿಗ ಇದಂದ ದಂಡಿ ಇದಂದದ ರೀ ಇಲ್ಲಿ ಅಡ್ಡು ಮಲಕ್ ಬಿದ್ದಾವ ಅದ್ರಾಗೆ ಕಲ್ಸ್ಕೊಂಡ್ ತರ್ಬೇಕು. ನಂದೆಲ್ಲ ಫುಲ್ ಇದು ನೀವಿಬ್ರು ಕುಂದ್ರ ಒಂದು ಸ್ವಲ್ಪ ನೀವು ಬೀಗರಾಗ ನಡಿ ಬರ್ಲಿ ನಡಿ ಬ್ಯಾಡತ್ ನಡಿ ಅವ್ರಿಗೆ ಅಡ್ಡ
ಅಕ್ಕ ಆಫ್ ಮಾಡಿ ಅವು ಬುಟ್ಟಿಗಳು ಕಡಿ ತೆಗೀರಿ ತೆಗೆದ ಕಿಸನ ಅದ್ರ ಮ್ಯಾಲ ಇದ್ರ ಮ್ಯಾಲ ಹೊಸ್ರಿ ಅವು ಮುಂಜಾನೆ ಅದ್ರಾಗ ಅಕ್ಕಿ ಕಾಳದಾಗ ಕಲಸವು ಈಗ ಕಲಿಸಿಡ್ತೀನಿ ಕಲಿಸಿಡು ಯಾವುದು ಯಾವ ಯಾಕ ಕಾವು ಗೋಧಿ ತೆಗೆದಕ್ಕೆ ಮಾಡು ಇಲ್ಲ ಅವು ಕಳ್ಸೋಣ ಕಲಿಸ್ಬೇಕು ಇವನು ಕಳ್ಸ್ಬಿಟ್ಟು ಸಾಗಿ ಕೊಟ್ಟು ಇವು ಇವು ಮುಂಜಾನೆ ಕಳ್ಸೋಣ ಈಗ ಹೇಳ್ರಿ ಗಾಡಿ ಮೇಲೆ ತುಳ್ಕದ ಮಣ್ಣಿನ ಜರ ಚಾ ಕುಡಿಸಿ ಅಂದ್ರೆ ಗಾಡಿ ಮೇಲೆ ಬಂದು ಬಂದು ಹೋಗ್ತೀನಿ ಹಾಲು ಮಾಡ್ತೋಗ್ಯಾರ ಅದೇ ನಿಲ್ಲೋರ್ತೀವ ಒಳಕಲ್ ಪೂಜೆ ಅಂತೂ ಮಾಡೋದಂತೂ ಆಯ್ತು ರೀ. ಅಂದ್ರೆ ಒಳಕಲ್ ಪೂಜೆ ಮಾಡೋದಾಯ್ತು, ಮತ್ತು ಲಗ್ನ ತೆಗ್ಸೋದು ಭೀ ಆಯಿತು. ಎಲ್ಲ ಶಾಸ್ತ್ರಗಳು ಭೀ ಮುಗಿದು ರೀ. ಈಗ ಎಲ್ಲರೂ ಅಂತೂ ಊಟ ಮಾಡಕತ್ತಾರೆ ರೀ. ಮನ್ಯಾಗ ಎಷ್ಟು ಫ್ಯಾಮ್ಲಿ ಅದ ಒಟ್ಟು ಫ್ಯಾಮ್ಲಿ ಎಲ್ಲ ಊಟ ಮಾಡತ್ತಾರ. ಒಳಕಲ್ ಪೂಜೆಗೆ ಬಂದವ್ರು ಭೀ ಹೋದ್ರಿ. ಅವ್ರು ಭೀ ಅವ್ರು ಹೋದ್ಮೇಲೆ ಈಗ ಎಲ್ಲರೂ ಊಟಕ್ಕೆ ಕುಂತೇವೆ ಅಂದ್ರೆ ಲೈಟ್ ಇದ್ದಿಲ್ಲ ರೀ. ಈ ಲಗ್ನ ದಿವ್ಸತ್ತು ಇವತ್ತು ಮಳೆ ಭಾಳ ಹೊಂಟಿತ್ತು. ಈ ಮಳೆ ಬರೋಕಲಾಗಿ ಲೈಟ್ ತೆಗ್ದಿರು. ಆದ್ರೆ ಇನ್ನೊಂದು ಜನ್ರೇಟರ್ ತೊಗೋಬೇಕಂದ್ರೆ ಈಗ ತೊಗೊಂಡ್ರು ನೋಡ್ರಿ. ಈಗ ಫುಲ್ ಲೈಟ್ ಬಿತ್ತು. ಈಗ ಜನ್ರೇಟರ್ದು ಲೈಟ್ ಹಚ್ಚಿದ್ರು. ಇನ್ನೇನೋ ಎಲ್ಲರೂ ಊಟ ಮಾಡತ್ತಾರೆ. ಊಟ ಮಾಡಿಕೇಸಿಂದ್ರಂತೂ ಕಾಯಿಪಲ್ಯ ಸೋಸೋದಿತ್ತು ರೀ. ಅಂದ್ರೆ ನಾಳೆಗೆ ಲಗ್ನಕ್ಕೆ ಅಡ್ಗೆ ಮಾಡೋಕ್ಕಂತೂ ಕಾಯಿಪಲ್ಯ ಸೋಸೋದು ಬಕ್ಕುಳಿತ್ತು. ಅದಿನ ಕಾಯಿಪಲ್ಯ ಎಲ್ಲ ಸೋಸ್ಬೇಕ್ರಿ ಎಲ್ಲರೂ ಹೆಣ್ಮಕ್ಳು. ಯಾಕಂದ್ರೆ ಚಪಾತಿ ಮಾಡೋರಿಗೆ ಅಡ್ಗೆ ಮಾಡೋರಿಗೆ ಕೊಟ್ಟಿದ್ರು. ಆದ್ರೆ ಒಂದು ಸ್ವಲ್ಪ ಮಳೆ ಭಾಳ ಹೊಂಟಿತ್ತಲ್ರಿ, ಹಾಗಾಗಿ ಅವ್ರು ಬಂದು ಸೋಸೋದಾಗಲ್ಲ ಅಂತ ಹೇಳಿದ್ರು. ಅಸಲಕ್ಕಾಗಿ ಮನೆಯವ್ರೇ ಸೋಸ್ಬೇಕಾಯ್ತು. ಇಲ್ಲಾಂದ್ರೆ ಮಳೆ ಅದು ಬಂದಿದ್ದಿಲ್ಲ ಅಂದ್ರಂತೂ ಅದೇನು ಟೆನ್ಷನ್ ಇದ್ದಿಲ್ಲ, ಅವರೇ ಸೋಸಿ ಅಡ್ಗೆ ಮಾಡ್ತಿದ್ರು. ಅದಕ್ಕಾಗಿ ಎಲ್ಲ ಭಾಳ ಅದ ರೀ ಇನ್ನೂ ಸೋಸೋದಂತೂ. ಅದಕ್ಕಾಗಿ ಅವರು ಮಳೆ ಅಂತೂ ಭಾಳ ಹೊಂಟದ, ನಾವು ಬಂದು ಸೋಸೋದಾಗಲ್ಲ ಅಂದರು. ಅಸಲಕ್ಕಾಗಿ ನಾವು ಎಷ್ಟು ಮಂದಿ ಇದ್ದೇವೆ ಅಷ್ಟು ಮಂದಿ ಬಡ ಎಲ್ಲ ಸೋಸಿದ್ರೆ ಅಂತ ಹೇಳ್ಕೇಸಿಂದ ಈಗ ಎಲ್ಲರೂ ಊಟ ಮಾಡಕತ್ತಾರೆ. ಗಂಡಸು ಮಕ್ಕಳು ಎಲ್ಲ ಊಟ ಮಾಡಕತ್ತಾರ. ನಾವು ಇನ್ನೂ ಹೆಣ್ಮಕ್ಳು ಎಷ್ಟು ಮಂದಿ ಇದ್ದೇವೆ ಆಯ್ತಾ. ಮದುವೆ ಮಗಳು ಕೂಡ ಬಂದವ್ರು ಬೀಗರು ಅಲ್ರಿ, ಅವರು ಇನ್ನೂ ಊಟ ಮಾಡ್ಬೇಕು ನಾವೆಲ್ಲರೂ. ಎಲ್ಲರದ್ದು ಊಟ ಅಂತೂ ಆಯ್ತು ರೀ. ಎಲ್ಲರೂ ಈಗ ಬಾಡ್ ಸೋಸಕ್ಕೆ ಮುಂತಾರ. ಅಂದ್ರೆ ಮೊದಲ ಪುಂಡಿ ಪಲ್ಯ ಸೋಸಕತ್ತಿದ್ರು ಎಲ್ಲ ಬೀಗರು ಮತ್ತು ನಾವು ಮನೆಯಾಗಿದ್ದರು ಎಲ್ಲರನ್ನೂ ಸೋಸಕತ್ತಿದ್ದೆ. ಯಾಕಂದ್ರೆ ಒಬ್ರಿಗೆ ಸೋಸಿದ್ರಂತೂ ಕಾಯಿಪಲ್ಯ ಅಂತ ಆಗಂಗಿಲ್ಲಲ್ರಿ, ಭಾಳ ಇತ್ತು. ಅಂದ್ರೆ ಲಗ್ನದ ಇತ್ತು ಎಲ್ಲ. ಲಗ್ನದಕ್ಕೆ ಏನೇನು ಸಾಂಬಾರ್ಕದ ಎಲ್ಲ ಏನೇನು ಹತ್ತು ಅದೆಲ್ಲ ಸಂತಿ ಬಾಡಿನ ಸಂತಿ ಇತ್ತು. ಅದಕ್ಕಾಗಿ ಅಷ್ಟು ಮಂದಿ ಕೂಡಿ ಸೋಸುತ್ತಿದ್ದೆವು. ಅದ್ರಾಗ ಲೈಟ್ ಬೇರೆ ಇದ್ದಿದ್ದಿಲ್ಲ ರೀ. ಬ್ಯಾಟ್ರಿ ಅದು ಹಚ್ಚಿಟ್ಟಿಗೆಸಿಂದ ಎಲ್ಲರೂ ಸೋಸಕತ್ತಿದ್ದೆವು. ಲೈಟ್ ಇನ್ನೇನು ಬರ್ತಾವ್ರಿ ಇನ್ನೊಂದು ಅರ್ಧ ಗಂಟೆದಾಗ. ಅದಕ್ಕಾಗಿ ಮತ್ತೆ ಯಾಕೆ ಅಷ್ಟು ತಗೊಂಡ್ರ ಅಂತ ಹೇಳ್ಕೇಸಿಂದ ಎಲ್ಲರೂ ಕೂಡಿನ ಲೈಟ್ ಅಂದ್ರೆ ಇಲ್ಲ ಅಂದ್ರೆ ಭೀ ಹಾಗೆ ಸೋಸುತ್ತಿದ್ದೆವು. ಮನೆಯಲ್ಲಿ ಹೋಗಿ ಹೋಗಲ್ಲ ಏನು ಬೇಕು ನಿಂಗೆ? ನಾವೊಂದು ಬಿಟ್ಟಿಬೇಕು ನಾವು ಕ್ಯೂ ಜರ್ಮ ಬುಟ್ಟಿ ತೊಗೊಂಡ್ರೆ ರೆಡಲ್ಲ ಇವು ಹಾಕ್ಲಿಕ್ಕ ಉಪ್ಪಿನಕಾಯಿ ಮೇಲೆ ಅದು ಕಿಡಿದೊಳಗೆ ಇದ್ರಿ. ನಾವು ಕಡೆ ಕುಂದಿರ್ಬೇಕಲ್ಲ ಅದಕ್ಕೆ ತೆಗೆದು ಹೇಳ್ತಾನ ನಾವು ಸೋತಾನ ಅದಕ್ಕೆ ಪಾಲಾಗೆ ಕೊಟ್ಟರ ಏನೋ ಇದನ್ನ ಹಾಕೋದ್ರೇನ ಬರ್ರಿ ಹುಡುಗಿಯರೇ ಇನ್ನ ಎಲ್ಲಿದ್ದೀರಿ ಬರ್ರಿ ಎಲ್ಲರಿಗೆ ಕರ್ಲಿಕ್ಕೆ ಹ್ಞೂ ಮತ್ತೆ ಎಲ್ಲರೂ ಕೈ ಬಿಡ್ದು ಕೊಡಲ್ಲ 4-5 ಕೈ ಒಂದು 10 ಕೈ ಅದ್ರ ಮತ್ತೆ ಜಲ್ದಿ ಆಗಲ್ಲ ಉಂಡು ಮಕ್ಕಂದ್ರೆ ಅವರು ಅಂದ್ರೆ ಹುಳು ಕೂಡ
ಅವ್ರು ಇದ್ದಿದ್ದಿಲ್ಲ ಏನಂದ್ರೆ ಅವರಿಗೆ ಬರ್ತಿರ್ತಾರ ಇಟ್ಟೊಟ್ಟಿಗೆ ಆಡ್ದ ಪಲ್ಯ ಸುಸೋದಿತ್ತು ಯಾಕೆ ಕೊಡು ಬರೀ ಬರೀ ಎಲ್ಲರೂ ಇಟ್ಟು ಸೋಸ್ ನಾಲ್ಕು ಕಟ್ಟಿ ಅಂದ್ರೆ ಮುಂದೆ ಹಾಕ್ತೀನಿ ನಿಮಗೆ ಒಂದೇ ಸಿಗ್ತಾವ ನೋಡಿಲ್ಲ ಒಂದೇ ಈ ಕಡೆ ಒಂದು ಸರಿ ಈ ಕಡೆ ಒಂದು ಎಲ್ಲ ತಗೊಂಡು ಅಲ್ಲೇನಿಲ್ಲ ಬುಟ್ಟಿ ಇನ್ನೊಂದು ಬರತ್ತದ ಬುಟ್ಟಿ ಅದು ಬಾಂಡೆ ತುಂಬಿನಲ್ಲ ಇದು ಈ ಬೋಣ್ ತೋಲಿ ಯಾವುದು ಅದು ಬೊಕ್ಕು ದೊಡ್ಡದಾಗ್ತದ ಅದು ತಡೆ ಆಗ್ತದ ಪಲ್ಯ ಆಚಿಗಡೆ ದೊಡ್ಡ ಅದ ಆಚಿಗಡೆ ಬರೀ ಯಾಕೆ ಒಂದು 4 ಸುಡ್ತಾ ಈ ಕಡೆ ಇಲ್ಲ ಈಗ ಗೊಂದೆ ಅದಲ್ಲ ಕೆಲವ್ರಿಗೆ ಆಗ್ತದೆ ನಡೀತಿತ್ತು ತಿಂದ್ರೆ ಇಲ್ಲಿಡು ದೇವ್ರು ಕಡೆಗೆ ಕೊಟ್ಟಿಗೆ ನಾವು ಮಾಡತ್ತ ನಾ ಈಗಮ್ಮ ಬಂದೀವು ದೇವ್ರು ಮಾಡೋದು ಆ ಕಡೆ ನೆವದೇ ಹೋಗ್ಬಿಡ್ತಾರೆ ಈ ಕಡೆ ಇದಕ್ಕೆ ದೇವ್ರು ಮಾಡೋದು ಹಂಗೆ ಇರ್ತದೆ ನೀವು ಎಷ್ಟು 30 ಸುಟ್ಟು ತಂದ್ರ ಏನು ಬಾಣೆ ಯಾಕೆ ನೀವು ಇದನ್ನೇ ಯಾರ್ಯಾರು ಖುಷಿ ಪಡಿಸ್ತಾರೆ ಯಾರ್ಯಾರಿಲ್ಲ ನಾಳೆಗೆ ಹೇಳ್ಬೇಕಾರೆಲ್ಲ ನಾವು ಎಲ್ಲಾರ ಕೂತು ಕೇಶನ್ ಹೋಳಿಗೆ ಚಪಾತಿ ಮಾಡಿರ್ತಾರ ಎಲ್ಲಿ ಮೇಲೆ ಬಾಳಿಯಲ್ಲಿ ಒಳಗತ್ತಲ್ಲ ಅದು ಇದಕ್ಕೆ ಬೇಕಲ್ಲ ಚಪಾತಿ ಚಪಾತಿ ಜಂಗ್ ಅದು ಜಂಗ್ ಒಂಚೂರು ತಗಲಿಗಿತ್ತು ಹುಡುಗಿಗೆ ತಂಬಾಕು ಗುಡಿಸಿದ್ದೀರಲ್ಲ ತೆಗೀರಿ ಅದ್ರ ತಂಬಾಕು ಗುರ್ದತ್ತಾರ ಅದ್ರಾಗ ಅದ್ರಾಗ ಒಂದು 2 ಕಬ್ಸಿದೆ ನಾವೀಗ ಯಾಕೆ ನಮ್ಮ ತೂರು ಯಾರು ತಿನ್ನೋರು ಇದ್ದು ಅಡಿಕೆ ಅವ ಏನೋ ಇದು ಅಡಿಕೆ ನಾನು ತಿನ್ನಲ್ಲ ಬಿಡ ತಂಬಕ್ಕೆ ಎಲ್ಲ ದುಕಾನ್ಗಳು ಏನಾಗು ಈಗ ಎಲ್ಲರೂ ಕೂಡಿ ಬಾಡ್ ಸೋಸೋದಂತೂ ಆಯ್ತು ರೀ ಅದು ಎಲ್ಲ ಅರ್ಧ ಸೋಸದ ಮೇಲೆ ಲೈಟ್ ಬಂದು ಮೊದ್ಲೇನು ಲೈಟ್ ಬರಲಿಲ್ಲ ರೀ ಈಗ ಲೈಟ್ ಬಂದವ ಇವತ್ತಿನ ವಿಡಿಯೋ ಅಂತೂ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ ನಾಳೆಗೆ ಲಗ್ನ ವಿಡಿಯೋ ಅಂತೂ ನಾಳೆಗೆ 9 ಗಂಟೆನೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಅಂತೂ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ ಯಾವ ಲಗ್ನ ವಿಡಿಯೋ ಅಂತೂ ಯಾವುದೇ ತಪ್ಪದೆ ಎಲ್ಲ ವಿಡಿಯೋ ಅಂತೂ ಸ್ಕಿಪ್